ಎರಡು ಬಾರಿ ಅವಕಾಶ ಸಿಕ್ಕಿತ್ತಾನೆ ಅವ್ರಿಗೂ. ಈಗ ಎರಡು ಬಾರಿ ಅವಕಾಶ ಸಿಕ್ಕಿತ್ತಾನೆ ಸರ್ ಅವ್ರಿಗೂ. ಅವಾಗ ಯೋಚನೆ ಮಾಡಬೇಕಾಗಿತ್ತು. ಅದಕ್ಕೂ ಒಂದು ಕ್ವಶ್ಚನ್ ಮಾರ್ಕ್. ಆ ಥರ ಟ್ಯಾಕ್ಸ್ ಹಾಕಿ ನಾನು 5,000 ಕೊಡ್ತಾ ಇದ್ದೆ ಅಂತ ಹೇಳೋರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಅಲ್ಲ, ನೀವು ಫ್ರೀ ಹ್ಯಾಂಡ್ ಬಿಟ್ಟಿಲ್ಲ ಅಂತ ಅವ್ರು. ಯಾರಿಗೆ? ಕಾಂಗ್ರೆಸ್ ಅವ್ರು. ಏನು ಫ್ರೀ ಹ್ಯಾಂಡ್? ಕುತ್ತೆ ಮೇಲೆ ಕೂತಿದ್ರು ಅವ್ರು. ಅಲ್ಲ, ಕಂಡರೆಲ್ಲ ನೀರು ಹಾಕೊಂಡ್ರಲ್ಲ ಸರ್ ಯಾರು? ಕಾಂಗ್ರೆಸ್ ಅವ್ರು ನಮ್ಗೆ ಅಧಿಕಾರ ಮಾಡಕ್ ಬಿಡ್ಲಿಲ್ಲ. ಏನಕ್ಕೆ ಅವ್ರು ನಡ್ಸಕ್ಕಾಗಲಿಲ್ಲ. ಈಗ ಏನಾಗಿತ್ತು ಕುಮಾರಸ್ವಾಮಿಗೆ, ಅವ್ರು 2007ರಲ್ಲಿ ಜನನೂ ನಿರೀಕ್ಷೆ ಇಟ್ಟಿದ್ರು. ಭಾಳ ಜನ ನಿರೀಕ್ಷೆ ಇಟ್ಟಿದ್ರು. ಈ ರಾಜ್ಯ ಜನ ನಿರೀಕ್ಷೆ ಇಟ್ಟಿದ್ರು ಕುಮಾರಸ್ವಾಮಿ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗ್ಬೇಕಂತ ಜನ ನಿರೀಕ್ಷೆ ಇಟ್ಟಿದ್ರು. ಏನಂದರೆ 2007 ಅದಕ್ಕಿಂತ ಮುಂಚೆ ಹೇಳಿದ್ದಾರೆ ನಾನು. 2007ರಿಂದ ಹಿಡ್ಕೊಂಡು 2008ವರೆಗೂ ಒಳ್ಳೆ ಸರ್ಕಾರ ಕೊಟ್ಟರು, ಒಳ್ಳೆ ಮುಖ್ಯಮಂತ್ರಿ ಆಗಿ ಹೆಸರು ಕೊಟ್ಟರು, ಒಳ್ಳೆ ಒಂದು ಪಾಪ್ಯುಲರ್ ಆದರು. ಜನ ನಿರೀಕ್ಷೆ ಇಟ್ಟಿದ್ರು ಕುಮಾರಸ್ವಾಮಿ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕಂತ. ಮೊನ್ನೆ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ವೆಸ್ಟರ್ನ್ ಹೋಟೆಲಲ್ಲಿ ಇದ್ಬಿಟ್ಟು ಎಲ್ಲ ಪ್ರೂವ್ ಮಾಡಿ ಜನ ನಿರೀಕ್ಷೆ ಏನು ಇಟ್ಕೊಂಡಿದ್ರು. ಯಾಕೆ ಸರ್ ಹೋಟ್ಲಲ್ಲಿ ಆಗಿರ್ತಾರೆ? ಅವ್ರಿಗೆ ಕೇಳಿ, ನನ್ಗೆ ಕೇಳಿದ್ರೆ ನಾನಿದ್ದ ಜೊತೆಲಿ. ನಾನು ಆವಾಗ ಹೋಟ್ಲಲ್ಲಿ ಅವ್ರು ಕೇಳಬೇಕು. ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ನಾನು ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲೂ ನನ್ನ ಕನಸಲ್ಲಿ ಯೋಚನೆ ಮಾಡಿಲ್ಲ. 2017ರಲ್ಲಿ ನಾನು ಬಂದಿದ್ದು. 2017ರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು. 2018ರಲ್ಲಿ ನಾನು ಗೆದ್ದೆ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಿದೆ ತಾನೆ ಕುಮಾರಸ್ವಾಮಿ ಜೊತೆ ಇದ್ದದ್ದು. ಮಾತಿಗೆ ನಾನು ಹೇಳ್ತಾ ಇರೋದು ಏನಂತ ಇದ್ರು, ಕುಮಾರಸ್ವಾಮಿ ಭಾಳಷ್ಟು ಕಡೆ ಭಾಷಣದಲ್ಲಿ ಹೇಳಿದ್ರು, ನಾನೇನೋ ಮುಖ್ಯಮಂತ್ರಿ ಆದರೆ ಜಮೀರ್ ಅವ್ರನ್ನ ಡೆಪ್ಟಿ CM ಮಾಡಿಬಿಟ್ಟು ಹೋಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ರು. ಹೌದು ತಾನೆ? ನಾನು ಅವಾಗ ಅವ್ರು ಮುಖ್ಯಮಂತ್ರಿ ಆಗುವಾಗ ನಾನು MLA ಆಗಿರಲಿಲ್ಲ. ಆಮೇಲೆ 6 ತಿಂಗಳು ಬಿಟ್ಟು MLA ಆದ. ಕೇಳಿ 6 ತಿಂಗಳು ಬಿಟ್ಟು MLA ಆದೆ ನಾನು. ಬೈ ಎಲೆಕ್ಷನ್ ಬಂದು ಬೈ ಎಲೆಕ್ಷನ್ ಗೆದ್ದೆ. ಮೊದಲೇ ಎಲೆಕ್ಷನ್ ಕಂಪ್ಲೀಟ್ ಮಾಡಕ್ಕೆ ಕೊಡಪ್ಪ. 2004ರಲ್ಲಿ ನಾನು ಸೋದ್ದೆ. ಮೊದಲೇ ಚುನಾವಣೆಗೆ ಸೋದ್ದೆ. 2005ರಲ್ಲಿ ಬೈ ಎಲೆಕ್ಷನ್ ಬಂತು. ಬೈ ಎಲೆಕ್ಷನ್ ಗೆದ್ದಾದ್ಮೇಲೆ ಕುಮಾರಸ್ವಾಮಿ ಅವರು ನನಗೆ ಮಂತ್ರಿ ಮಾಡಿದಿಲ್ಲ ಅಂತಲ್ಲ, ಏನು ಖಾತೆ ಕೊಟ್ಟಿದ್ರು? ಬರೇ ವಫ್ ಖಾತೆ ಕೊಟ್ಟಿದ್ರು. ಏನು ಖಾತೆ? ಎಷ್ಟು ಅಭಿಮಾನ ಪ್ರೀತಿ ಕೊಂಡವ್ರು ನೋಡಿ ಅವರು. ಏನು ಕೊಟ್ಟಿದ್ರು? ಬರೇ ವಫ್ ಖಾತೆ ಕೊಟ್ಟಿದ್ರು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಾನು ಮಂತ್ರಿ ಆಗ್ತೀನಿ ಅಂತ ನಿರೀಕ್ಷೆ ಇಟ್ಟಿರಲಿಲ್ಲ. 2018ರಲ್ಲಿ MLA ಆದೆ. ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರಿಗೂ ಕೇಳೋಕೆ ಹೋಗಿಲ್ಲ. ಏನಕ್ಕಂದರೆ ನಾನು ಹೊಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು. ನನಗಿಂತ ಸೀನಿಯರ್ ಇದ್ದರು. ರೋಷನ್ ಬೇಗ್ ಅವರು 7 ಬಾರಿ MLA ಆಗಿದ್ರು. ಪಾಪ ತನ್ವೀರ್ ಸೇಠ್ ಅವರು 5 ಬಾರಿ MLA ಇದ್ರು. ಹಾರಿಸ್ ಅವರು 3 ಬಾರಿ MLA. ಅವ್ರನ್ನ ಇಟ್ಕೊಂಡು ನನಗೆ ಹೆಂಗೆ ಮಾಡ್ತಾರಂತ ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸಿ ಮಂತ್ರಿ ಮಾಡಿ 4 ಖಾತೆ ಕೊಟ್ಟಿದ್ರು ಅವಾಗ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್, ಕನ್ಸ್ಯೂಮರ್ ಅಫೇರ್, ವಫ್, ಹಜ್, ಮೈನಾರಿಟಿ. ಏನು ಕುಮಾರಸ್ವಾಮಿ ಅವರು ಕೊಟ್ಟಿಲ್ಲ? ಈಗ ತಿರ್ಗಾ ಈ ಬಾರಿ ನಾನು ನಿರೀಕ್ಷೆ ಇಟ್ಟಿಲ್ಲ. ಈ ಬಾರಿನೂ 3 ಖಾತೆ ಕೊಟ್ಟವ್ರು ಕಾಂಗ್ರೆಸ್ ಪಕ್ಷ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಅಂತ ಇಲ್ಲ. ಬಿಜೆಪಿಗೆ ಹಿಂದೂ ಮುಸಲ್ಮಾನ್ ಬಿಟ್ಟು ಬೇರೆ ಇದೆ? ಹಿಂದೂ ಮುಸಲ್ಮಾನ್ ಬಿಟ್ಟು ಇಂಥದ್ದು ಮಾಡಿದ್ರೆ ಅಂತ ಹೇಳಿ ಅವರು. ನಾವು ಗಂಟಾ ಘೋಷವಾಗಿ ಹೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಸಿದ್ದರಾಮಯ್ಯ 2013ರಿಂದ ಹಿಡ್ಕೊಂಡು 2018ವರೆಗೂ ಮುಖ್ಯಮಂತ್ರಿ ಆಗಿದ್ರು. ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ. ಇನ್ನು 2023ರಿಂದ 2028ವರೆಗೂ ನಾವೇನ್ ಮಾಡ್ತೀವಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಾಧನೆಯನ್ನ ತೋರಿಸಿ ನಮ್ಮ ಮತ ಕೇಳಿ. ಇದಕ್ಕೆ ಪೂರಕವಾಗಿ ಕುಮಾರಸ್ವಾಮಿ ಇಲ್ಲ, ನಾನು ಅದೇ ಪಕ್ಷದಲ್ಲಿದ್ದವನು. ಕುಮಾರಸ್ವಾಮಿ ಯಾವಾಗ ಕೇಳಿಲ್ಲ. ಪ್ರತಿ ಚುನಾವಣೆ ನಾವೇ ಸಾಧ್ಯ ಅನ್ನೋದು. 50 ಸಿದ್ದರಾಮಯ್ಯ ಅವರು ಇರುವಾಗ ಜನತಾದಳ ಪಕ್ಷದಲ್ಲಿ ಎಷ್ಟಿತ್ತೇಳಿ? 2004ರಲ್ಲಿ 59 ಸೀಟ್ MLAಗಳು ಇದ್ರು. ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು, ಬಹಳ ಪಾಪ್ಯುಲರ್ ಆದರು ಕುಮಾರಸ್ವಾಮಿ ಅವರು. ನಾನು ಆ ಪಕ್ಷದಲ್ಲಿ ಇದ್ದಿದ್ದು. ಅವ್ರು ಅವಾಗ MLA ಆಗಿದ್ರು, ಬಹಳ ಪಾಪ್ಯುಲರ್ ಆಗಿದ್ರು. ಬೇಜಾರು ಮಾಡ್ಕೊಂಡ್ಬೇಡಿ, ನಾವು ಕೇಳ್ತಾರೆ, ಬಹಳ ಪಾಪ್ಯುಲರ್ ಆಗಿದ್ರು. ನಾನು ಆ ಪಕ್ಷದಲ್ಲಿದ್ದೆ. 2007ರಿಂದ 8ವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆದರೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು. ಏನಾಯಿತು? 28ಕ್ಕೆ ಬಂದು. ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡೋಕ್ಕಾಗಲಿಲ್ಲ. ಸಿದ್ದರಾಮಯ್ಯ ಜನತಾದಳದಲ್ಲಿ ಇರುವಾಗ ಏನು 59 ಸೀಟ್ ಬಂದಿತ್ತು, ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ. 59ಕ್ಕೆ ಬಂತು, 40ಕ್ಕೆ ಬಂದರು. ಈಗ ಎಷ್ಟಿದೆ? 19ಕ್ಕೆ ಬಂದಿದೆ. ಅಂದರೆ ನೆಕ್ಸ್ಟ್ ಅದೇನೇ ಆಗೋದು. ಮುಂದಿನ ಸರ್ಕಾರ ರಚನೆ ಮಾಡ್ತೀವಿ ಅಂತ ಈಗ ನಮ್ಮ ಸ್ನೇಹಿತರು ಅದೇ ಪಕ್ಷದಲ್ಲಿರೋದು. ಆ ಪ್ರಶ್ನೆ ನಾನು ಇವ್ರನ್ನ ಕುಣಿಸ್ಕೊಂಡು ಕೇಳ್ಬೇಡಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನೆಕ್ಸ್ಟ್ ಅಂತೂ 100 ಇವತ್ತು ಬರ್ದಿಕೊಳ್ಳಿ. ನಾನು ಚುನಾವಣೆಯಲ್ಲಿ ಏನಿದೆ, 23 ಚುನಾವಣೆಯಲ್ಲಿ ಏನು ಹೇಳಿದೆ ನಾನು? ನಾವು 130 ಮೇಲೆ ಬರ್ತೀವಿ ಅಂತ ಹೇಳಿದ್ವಿ. ಕರೆಕ್ಟ್ ತಾನೆ? 130. ಈಗ 145 ನಾವು 136 ಬಂತು. ಈಗ 3 ಬೈ ಎಲೆಕ್ಷನ್ ಜನ ಏನು ಗೆಲ್ಸು? 3 ಸೀಟ್ ಬಿಜೆಪಿ ಗೆಲ್ಬೇಕಾಗಿತ್ತಾನೆ. ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದು ಕಾಣಕ್ತಾನೆ. ಆಮೇಲೆ ಹೊಸಪೇಟೆದಲ್ಲಿ ನೋಡಿರ್ಬೋದು ಜನಸಾಗರ. ನಾನು ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ. ವಿಜಯನಗರಗೂ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ. ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. ನಾನು ಏನಿದ್ರು 1.5-2 ಲಕ್ಷ ಜನ ಬರೋದು. ವಾಲಂಟ್ರಿ ಜನ ಬಂದ್ರು. ಒಳ್ಳೆ ಸರ್ಕಾರ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ತಾನೆ ಜನ ಬರೋದು. ಸುಮ್ಮನೆ ಬಂದ್ಬಿಡ್ತಾರೆ ಜನ. ಅದು ಮಳೆಯಲ್ಲಿ
ಅಂತ ಮಠದಲ್ಲಿ ಜನ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಾರದು. ಯಾರೇನ್ ಹೇಳಿ ಇವತ್ತು ನನ್ನ ಮಾತು ಬರ್ದಿಕೊಳ್ಳಿ. ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಇವತ್ತೇನು 140 ಇದೀವಿ, 150 ಬಂದರೂ ಆಶ್ಚರ್ಯ ಇಲ್ಲ.